ಸಿದ್ದರಾಮಯ್ಯ ಸರ್ಕಾರ ಮತ್ತೊಮ್ಮೆ ಬೆಲೆ ಏರಿಕೆ ಬರೆ ಎಳೆಯಲು ಮುಂದಾಗಿದೆ. ಕೆಲವು ದಿನಗಳ ಹಿಂದೆ ತುಪ್ಪದ ದರ ಇಳಿಕೆ ಮಾಡಿದ ಕೆಎಂಎಫ್ ಇದೀಗ ತುಪ್ಪದ ದರ ಏರಿಕೆ ಮಾಡೋದಕ್ಕೆ ಮುಂದಾಗಿದೆ. ಈ ರಿಪೋರ್ಟ್ ನೋಡಿ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನ್ ಮಾಡ್ತಾ ಇದ್ದಾರೆ ಅವ್ರಿಗಿಂತ ನಾವು ಕಡಿಮೆ ಇದ್ದೀವಿ. ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ. ತುಪ್ಪ ಜಾಸ್ತಿ ಮಾಡಿದ್ದಾರೆ. ಜಿಎಸ್ಟಿ ಲಾಭವನ್ನು ಕೊಂದ ಕೆಎಂಎಫ್ ಮೊದಲು 40 ರೂಪಾಯಿ ಇಳಿಕೆ, ಈಗ 90 ರೂಪಾಯಿ ಏರಿಕೆ. ಕೇಂದ್ರ ಸರ್ಕಾರದ ಜಿಎಸ್ಟಿ ದರ ಇಳಿಕೆಯಿಂದ ಜನಸಾಮಾನ್ಯರಿಗೆ ರಿಲೀಫ್ ಬರುತ್ತದೆ ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ಕೆಎಂಎಫ್ ನಂದಿನಿ ತುಪ್ಪದ ಬೆಲೆಯನ್ನು ಏಕಾಏಕಿ 90 ರೂಪಾಯಿ ಏರಿಸಿದ್ದು ಈ ಲಾಭವನ್ನು ಜನರಿಗೆ ನೀಡದಂತೆ ಮಾಡಿದೆ. 610 ರೂಪಾಯಿ ಇದ್ದ ತುಪ್ಪದ ಬೆಲೆ ಈಗ 700 ರೂಪಾಯಿಗೆ ಹೆಚ್ಚಳವಾಗಿದ್ದು ಇದರಿಂದ ಜನರಲ್ಲಿ ಅಸಮಾಧಾನ ವ್ಯಕ್ತವಾಗುತ್ತಿದೆ. ಹೊಸ ಜಿಎಸ್ಟಿ ನೀತಿ ಸೆಪ್ಟೆಂಬರ್ 22ರಿಂದ ಜಾರಿ ಮಾಡಲಾಗಿತ್ತು. ಇದರಿಂದ 227 ಸರಕುಗಳ ಮೇಲೆ ತೆರಿಗೆ ಕಡಿತವಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಇದನ್ನ ಐತಿಹಾಸಿಕ ದೀಪಾವಳಿ ಉಡುಗೊರೆ ಎಂದು ಬಣ್ಣಿಸಿದ್ರು. ಏಕೆಂದ್ರೆ ಇದು ಜನಸಾಮಾನ್ಯರ ಜೀವನದ ವೆಚ್ಚವನ್ನು ಕಡಿಮೆ ಮಾಡಿ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಎಂದಿದ್ರು. ಕೆಎಂಎಫ್ ನಂದಿನಿ ತುಪ್ಪದ ಬೆಲೆ ಎಷ್ಟರಲ್ಲಿದೆ ಎಂದು ನೋಡುವುದಾದ್ರೆ 50 ml ಪ್ಯಾಕೆಟ್ ಬೆಲೆ 47 ರೂಪಾಯಿ, 100 mlಗೆ 75 ರೂಪಾಯಿ, 200 mlಗೆ 155ರಿಂದ 166 ರೂಪಾಯಿ, ಅರ್ಧ ಲೀಟರ್ಗೆ 350ರಿಂದ 360 ರೂಪಾಯಿ, 1 ಲೀಟರ್ ತುಪ್ಪಕ್ಕೆ 700ರಿಂದ 720 ರೂಪಾಯಿ, 5 ಲೀಟರ್ ಪ್ಯಾಕೆಟ್ಗೆ 3525 ರೂಪಾಯಿ, 15 ಲೀಟರ್ನ ಬೃಹತ್ ಟಿನ್ ಬೆಲೆ 11475 ರೂಪಾಯಿ ಇರಲಿದೆ. ತುಪ್ಪದ ದರ ಏರಿಕೆ ಅನಿವಾರ್ಯವಾಗಿತ್ತು. ನಮ್ಮದು ಸಂಪೂರ್ಣವಾಗಿ 100% ಹಸುಗಳಿಂದ ಬಂದಂತ ಹಾಲಿನಿಂದ ಶೇಖರಣೆ ಮಾಡಿದಂತ ತುಪ್ಪ. ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಒಕ್ಕೂಟಗಳು ಮನವಿಯನ್ನ ಕೆಎಂಎಫ್ಗೆ ಮಾಡಿತ್ತು. ದರ ಏನು ನಮಗೆ ನಷ್ಟ ಆಗ್ತಾ ಇದೆ ಆ ನಷ್ಟವನ್ನ ಭರಿಸಲಿಕ್ಕೆ ಬೆಲೆಯನ್ನ ಏರಿಕೆ ಮಾಡಿ ಅಂತ ಹೇಳಿ, ತುಪ್ಪ ಜಾಸ್ತಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ವಿ. ಅದು ಈಗ ಜಾಸ್ತಿ ಮಾಡಿದ್ದಾರೆ. ತುಪ್ಪದ ಬಳಿಕ ಹಾಲು ಬೆಣ್ಣೆ ದರವು ದುಬಾರಿ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನ್ ಮಾಡ್ತಾ ಇದ್ದಾರೆ ಅವ್ರಿಗಿಂತ ನಾವು ಕಡಿಮೆ ಇದ್ದೀವಿ. ಸೊ ನಮಗೆ ಒತ್ತಡ ಇದೆ. ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ. ಸದ್ಯ ತುಪ್ಪ ಬೆಲೆ ಏರಿಕೆ ಕುರಿತಂತೆ ಸ್ಪಷ್ಟನೆ ನೀಡಿರುವ ಕೆಎಂಎಫ್ ವಿಶ್ವ ಮಾರುಕಟ್ಟೆಯಲ್ಲಿ ತುಪ್ಪದ ದರ ಏರಿಕೆ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ತುಪ್ಪದ ದರ ಏರಿಕೆ ಮಾಡಲಾಗಿದೆ. ಇಂದಿನಿಂದಲೇ ಕೆಎಂಎಫ್ ತುಪ್ಪದ ದರ ಏರಿಕೆಯಾಗಲಿದೆ. ಜಿಎಸ್ಟಿ ಸುಧಾರಣೆ ಮುನ್ನ 650 ರೂಪಾಯಿ ಇತ್ತು. ಆಗಲೇ ದರ ಏರಿಸಲು ಕೆಎಂಎಫ್ ನಿರ್ಧರಿಸಿತು ಎಂದು ಅಧಿಕಾರಿಗಳು ತೇಪೆ ಹಚ್ಚಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರ ಮತ್ತೊಮ್ಮೆ ಬೆಲೆ ಏರಿಕೆ ಬರೆ ಎಳೆಯಲು ಮುಂದಾಗಿದೆ. ಕೆಲವು ದಿನಗಳ ಹಿಂದೆ ತುಪ್ಪದ ದರ ಇಳಿಕೆ ಮಾಡಿದ ಕೆಎಂಎಫ್ ಇದೀಗ ತುಪ್ಪದ ದರ ಏರಿಕೆ ಮಾಡೋದಕ್ಕೆ ಮುಂದಾಗಿದೆ. ಈ ರಿಪೋರ್ಟ್ ನೋಡಿ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನ್ ಮಾಡ್ತಾ ಇದ್ದಾರೆ ಅವ್ರಿಗಿಂತ ನಾವು ಕಡಿಮೆ ಇದ್ದೀವಿ. ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ. ತುಪ್ಪ ಜಾಸ್ತಿ ಮಾಡಿದ್ದಾರೆ. ಜಿಎಸ್ಟಿ ಲಾಭವನ್ನು ಕೊಂದ ಕೆಎಂಎಫ್ ಮೊದಲು 40 ರೂಪಾಯಿ ಇಳಿಕೆ, ಈಗ 90 ರೂಪಾಯಿ ಏರಿಕೆ. ಕೇಂದ್ರ ಸರ್ಕಾರದ ಜಿಎಸ್ಟಿ ದರ ಇಳಿಕೆಯಿಂದ ಜನಸಾಮಾನ್ಯರಿಗೆ ರಿಲೀಫ್ ಬರುತ್ತದೆ ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ಕೆಎಂಎಫ್ ನಂದಿನಿ ತುಪ್ಪದ ಬೆಲೆಯನ್ನು ಏಕಾಏಕಿ 90 ರೂಪಾಯಿ ಏರಿಸಿದ್ದು ಈ ಲಾಭವನ್ನು ಜನರಿಗೆ ನೀಡದಂತೆ ಮಾಡಿದೆ. 610 ರೂಪಾಯಿ ಇದ್ದ ತುಪ್ಪದ ಬೆಲೆ ಈಗ 700 ರೂಪಾಯಿಗೆ ಹೆಚ್ಚಳವಾಗಿದ್ದು ಇದರಿಂದ ಜನರಲ್ಲಿ ಅಸಮಾಧಾನ ವ್ಯಕ್ತವಾಗುತ್ತಿದೆ. ಹೊಸ ಜಿಎಸ್ಟಿ ನೀತಿ ಸೆಪ್ಟೆಂಬರ್ 22ರಿಂದ ಜಾರಿ ಮಾಡಲಾಗಿತ್ತು. ಇದರಿಂದ 227 ಸರಕುಗಳ ಮೇಲೆ ತೆರಿಗೆ ಕಡಿತವಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಇದನ್ನ ಐತಿಹಾಸಿಕ ದೀಪಾವಳಿ ಉಡುಗೊರೆ ಎಂದು ಬಣ್ಣಿಸಿದ್ರು. ಏಕೆಂದ್ರೆ ಇದು ಜನಸಾಮಾನ್ಯರ ಜೀವನದ ವೆಚ್ಚವನ್ನು ಕಡಿಮೆ ಮಾಡಿ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಎಂದಿದ್ರು.
ಕೆಎಂಎಫ್ ನಂದಿನಿ ತುಪ್ಪದ ಬೆಲೆ ಎಷ್ಟರಲ್ಲಿದೆ ಎಂದು ನೋಡುವುದಾದ್ರೆ 50 ml ಪ್ಯಾಕೆಟ್ ಬೆಲೆ 47 ರೂಪಾಯಿ, 100 mlಗೆ 75 ರೂಪಾಯಿ, 200 mlಗೆ 155 ರಿಂದ 166 ರೂಪಾಯಿ, ಅರ್ಧ ಲೀಟರ್ಗೆ 350 ರಿಂದ 360 ರೂಪಾಯಿ, 1 ಲೀಟರ್ ತುಪ್ಪಕ್ಕೆ 700 ರಿಂದ 720 ರೂಪಾಯಿ, 5 ಲೀಟರ್ ಪ್ಯಾಕೆಟ್ಗೆ 3525 ರೂಪಾಯಿ, 15 ಲೀಟರ್ನ ಬೃಹತ್ ಟಿನ್ ಬೆಲೆ 11475 ರೂಪಾಯಿ ಇರಲಿದೆ. ತುಪ್ಪದ ದರ ಏರಿಕೆ ಅನಿವಾರ್ಯವಾಗಿತ್ತು. ನಮ್ಮದು ಸಂಪೂರ್ಣವಾಗಿ 100% ಹಸುಗಳಿಂದ ಬಂದಂತ ಹಾಲಿನಿಂದ ಶೇಖರಣೆ ಮಾಡಿದಂತ ತುಪ್ಪ. ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಒಕ್ಕೂಟಗಳು ಮನವಿಯನ್ನ ಕೆಎಂಎಫ್ಗೆ ಮಾಡಿತ್ತು. ದರ ಏನು ನಮಗೆ ನಷ್ಟ ಆಗ್ತಾ ಇದೆ ಆ ನಷ್ಟವನ್ನ ಭರಿಸಲಿಕ್ಕೆ ಬೆಲೆಯನ್ನ ಏರಿಕೆ ಮಾಡಿ ಅಂತ ಹೇಳಿ, ತುಪ್ಪ ಜಾಸ್ತಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ವಿ. ಅದು ಈಗ ಜಾಸ್ತಿ ಮಾಡಿದ್ದಾರೆ. ತುಪ್ಪದ ಬಳಿಕ ಹಾಲು ಬೆಣ್ಣೆ ದರವು ದುಬಾರಿ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನ್ ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದೀವಿ. ಸೊ ನಮಗೆ ಒತ್ತಡ ಇದೆ, ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ. ಸದ್ಯ ತುಪ್ಪ ಬೆಲೆ ಏರಿಕೆ ಕುರಿತಂತೆ ಸ್ಪಷ್ಟನೆ ನೀಡಿರುವ ಕೆಎಂಎಫ್, ವಿಶ್ವ ಮಾರುಕಟ್ಟೆಯಲ್ಲಿ ತುಪ್ಪದ ದರ ಏರಿಕೆ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ತುಪ್ಪದ ದರ ಏರಿಕೆ ಮಾಡಲಾಗಿದೆ. ಇಂದಿನಿಂದಲೇ ಕೆಎಂಎಫ್ ತುಪ್ಪದ ದರ ಏರಿಕೆಯಾಗಲಿದೆ. ಜಿಎಸ್ಟಿ ಸುಧಾರಣೆ ಮುನ್ನ 650 ರೂಪಾಯಿ ಇತ್ತು. ಆಗಲೇ ದರ ಏರಿಸಲು ಕೆಎಂಎಫ್ ನಿರ್ಧರಿಸಿತು ಎಂದು ಅಧಿಕಾರಿಗಳು ತೇಪೆ ಹಚ್ಚಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರ ಮತ್ತೊಮ್ಮೆ ಬೆಲೆ ಏರಿಕೆ ಬರೆ ಎಳೆಯಲು ಮುಂದಾಗಿದೆ. ಕೆಲವು ದಿನಗಳ ಹಿಂದೆ ತುಪ್ಪದ ದರ ಇಳಿಕೆ ಮಾಡಿದ ಕೆಎಂಎಫ್ ಇದೀಗ ತುಪ್ಪದ ದರ ಏರಿಕೆ ಮಾಡೋದಕ್ಕೆ ಮುಂದಾಗಿದೆ. ಈ ರಿಪೋರ್ಟ್ ನೋಡಿ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನ್ ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದೀವಿ. ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ. ತುಪ್ಪ ಜಾಸ್ತಿ ಮಾಡಿದ್ದಾರೆ. ಜಿಎಸ್ಟಿ ಲಾಭವನ್ನು ಕೊಂದ ಕೆಎಂಎಫ್. ಮೊದಲು 40 ರೂಪಾಯಿ ಇಳಿಕೆ, ಈಗ 90 ರೂಪಾಯಿ ಏರಿಕೆ. ಕೇಂದ್ರ ಸರ್ಕಾರದ ಜಿಎಸ್ಟಿ ದರ ಇಳಿಕೆಯಿಂದ ಜನಸಾಮಾನ್ಯರಿಗೆ ರಿಲೀಫ್ ಬರುತ್ತದೆ ಎಂದು ನಿರೀಕ್ಷಿಸಲಾಗಿತ್ತು. ಆದರೆ ಕೆಎಂಎಫ್ ನಂದಿನಿ ತುಪ್ಪದ ಬೆಲೆಯನ್ನು ಏಕಾಏಕಿ 90 ರೂಪಾಯಿ ಏರಿಸಿದ್ದು ಈ ಲಾಭವನ್ನು ಜನರಿಗೆ ನೀಡದಂತೆ ಮಾಡಿದೆ. 610 ರೂಪಾಯಿ ಇದ್ದ ತುಪ್ಪದ ಬೆಲೆ ಈಗ 700 ರೂಪಾಯಿಗೆ ಹೆಚ್ಚಳವಾಗಿದ್ದು ಇದರಿಂದ ಜನರಲ್ಲಿ ಅಸಮಾಧಾನ ವ್ಯಕ್ತವಾಗುತ್ತಿದೆ. ಹೊಸ ಜಿಎಸ್ಟಿ ನೀತಿ ಸೆಪ್ಟೆಂಬರ್ 22ರಿಂದ ಜಾರಿ ಮಾಡಲಾಗಿತ್ತು. ಇದರಿಂದ 227 ಸರಕುಗಳ ಮೇಲೆ ತೆರಿಗೆ ಕಡಿತವಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಇದನ್ನು ಐತಿಹಾಸಿಕ ದೀಪಾವಳಿ ಉಡುಗೊರೆ ಎಂದು ಬಣ್ಣಿಸಿದ್ರು. ಏಕೆಂದ್ರೆ ಇದು ಜನಸಾಮಾನ್ಯರ ಜೀವನದ ವೆಚ್ಚವನ್ನು ಕಡಿಮೆ ಮಾಡಿ ಆರ್ಥಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಎಂದಿದ್ರು. ಕೆಎಂಎಫ್ ನಂದಿನಿ ತುಪ್ಪದ ಬೆಲೆ ಎಷ್ಟರಲ್ಲಿದೆ ಎಂದು ನೋಡುವುದಾದ್ರೆ 50 ml ಪ್ಯಾಕೆಟ್ ಬೆಲೆ 47 ರೂಪಾಯಿ, 100 mlಗೆ 75 ರೂಪಾಯಿ, 200 mlಗೆ 155 ರಿಂದ 166 ರೂಪಾಯಿ, ಅರ್ಧ ಲೀಟರ್ಗೆ 350 ರಿಂದ 360 ರೂಪಾಯಿ, 1 ಲೀಟರ್ ತುಪ್ಪಕ್ಕೆ 700 ರಿಂದ 720 ರೂಪಾಯಿ, 5 ಲೀಟರ್ ಪ್ಯಾಕೆಟ್ಗೆ 3525 ರೂಪಾಯಿ, 15 ಲೀಟರ್ನ ಬೃಹತ್ ಟಿನ್ ಬೆಲೆ 11475 ರೂಪಾಯಿ ಇರಲಿದೆ. ತುಪ್ಪದ ದರ ಏರಿಕೆ ಅನಿವಾರ್ಯವಾಗಿತ್ತು. ನಮ್ಮದು ಸಂಪೂರ್ಣವಾಗಿ 100% ಹಸುಗಳಿಂದ ಬಂದಂತ ಹಾಲಿನಿಂದ ಶೇಖರಣೆ ಮಾಡಿದಂತ ತುಪ್ಪ. ಸೊ ಹಾಗಾಗಿ ನಾವು ನಮ್ಮ ಎಲ್ಲ ಒಕ್ಕೂಟಗಳು ಮನವಿಯನ್ನ ಕೆಎಂಎಫ್ಗೆ ಮಾಡಿತ್ತು. ದರ ಏನು ನಮಗೆ ನಷ್ಟ ಆಗ್ತಾ ಇದೆ ಆ ನಷ್ಟವನ್ನ ಭರಿಸಲಿಕ್ಕೆ ಬೆಲೆಯನ್ನ ಏರಿಕೆ ಮಾಡಿ ಅಂತ ಹೇಳಿ, ತುಪ್ಪ ಜಾಸ್ತಿ ಮಾಡಬೇಕು ಅಂತ ಹೇಳಿ ಒತ್ತಾಯ ಮಾಡಿದ್ವಿ. ಅದು ಈಗ ಜಾಸ್ತಿ ಮಾಡಿದ್ದಾರೆ. ತುಪ್ಪದ ಬಳಿಕ ಹಾಲು ಬೆಣ್ಣೆ ದರವು ದುಬಾರಿ. ಹಾಲು ಮಾರಾಟದಿಂದನೂ ಕೂಡ ಅತಿ ಕಡಿಮೆ ದರದ ಹಾಲು ಕರ್ನಾಟಕದ್ದೇ. ಬೇರೆ ರಾಜ್ಯಗಳಲ್ಲಿ ಬೇರೆ ಮಾರಾಟಗಾರರು ಏನ್ ಮಾರ್ತಾ ಇದ್ದಾರೆ ಅವ್ರಿಗಿನ್ನ ನಾವು ಕಡಿಮೆ ಇದೀವಿ. ಸೊ ನಮಗೆ ಒತ್ತಡ ಇದೆ, ಏನು ನಮ್ಮ ಹಾಲು ಉತ್ಪಾದಕರಿಂದ ಮತ್ತು ನಮ್ಮ ಸಂಸ್ಥೆಗಳು ಒಕ್ಕೂಟಗಳಿಗೆ ನಷ್ಟ ಕೂಡ ಆಗ್ತಾ ಇದೆ.
ಸದ್ಯ ತುಪ್ಪ ಬೆಲೆ ಏರಿಕೆ ಕುರಿತಂತೆ ಸ್ಪಷ್ಟನೆ ನೀಡಿರುವ ಕೆಎಂಎಫ್ ವಿಶ್ವ ಮಾರುಕಟ್ಟೆಯಲ್ಲಿ ತುಪ್ಪದ ದರ ಏರಿಕೆ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ತುಪ್ಪದ ದರ ಏರಿಕೆ ಮಾಡಲಾಗಿದೆ. ಇಂದಿನಿಂದಲೇ ಕೆಎಂಎಫ್ ತುಪ್ಪದ ದರ ಏರಿಕೆಯಾಗಲಿದೆ. ಜಿಎಸ್ಟಿ ಸುಧಾರಣೆ ಮುನ್ನ 650 ರೂಪಾಯಿ ಇತ್ತು. ಆಗಲೇ ದರ ಏರಿಸಲು ಕೆಎಂಎಫ್ ನಿರ್ಧರಿಸಿತು ಎಂದು ಅಧಿಕಾರಿಗಳು ತೇಪೆ ಹಚ್ಚಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.